ಚಿಕನ್ ಲೆಗ್ ಪೀಸ್ ನ ಕುಕ್ ಮಾಡೋಣ ಬನ್ನಿ. ನಾವೇ ಕುಕ್ ಮಾಡಿರೋ KFC ಕ್ರಿಸ್ಪಿ ಚಿಕನ್ ನೋಡಿ. ಚಿಕನ್ ಪೀಸ್ಗಳು KFC ಕ್ರಿಸ್ಪಿ ಚಿಕನ್ ಚಿಕನ್ ನ ಕಟ್ ಮಾಡ್ತಾ ಇದ್ದಾನೆ. ಟೊಮೆಟೊ ಸಾಸ್ ಹಾಕ್ತಾ ಇದೀವಿ. ಪೂರನ್ಗೆ ಗೌನ್ ಹಾಕ್ತಾ ಇದೀವಿ. ನಾನು ಅಂದ್ರೆ ಚಿಕನ್ ಅಂದ್ರೆ ನಾನು. ಸೇಮ್ KFC ತರ ಆಯ್ತು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾವ್ ಇವತ್ತು ಕುಕಿಂಗ್ ಮಾಡ್ತಿದೀವಿ. ಏನ್ ಕುಕ್ ಮಾಡ್ತಿದೀವಿ ಹೇಳಕೋಬ್ರ? ಲೆಗ್ ಪೀಸ್ ಕುಕಿಂಗ್. ಗೈಸ್ ನೋಡಿ ನಮ್ಮ ಹತ್ರ ಇವಾಗ 10 ಚಿಕನ್ ಲೆಗ್ ಪೀಸ್ ಇದೆ. ಇದನ್ನ ನಾವು KFC ಲಿ ಯಾವ ತರ ಕ್ರಿಸ್ಪಿ ಚಿಕನ್ ತರ ಮಾಡ್ತಾರೆ ಅದೇ ತರ ಇವಾಗ ರೆಡಿ ಮಾಡ್ತೀವಿ. ಬಟ್ KFC ಟೇಸ್ಟ್ ಎಲ್ಲ ಬರಲ್ಲ. Emotional damage. KFC ಗಿಂತ ಚೆನ್ನಾಗಿ ಟೇಸ್ಟ್ ಬರ್ಸ್ತೀನಿ ಗೈಸ್, ತಲೆನೇ ಕೆಡ್ಸ್ಕೊಬೇಡಿ. ಇವಾಗ ಕುಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಬ್ಬರಿಗೆ ಒಂದ್ ಸ್ವಲ್ಪನೂ ಕುಕಿಂಗ್ ಬಗ್ಗೆ ಐಡಿಯಾ ಇಲ್ಲ. ಐ ಆಮ್ ಎ ಬಿಗ್ ಚೆಫ್ ಇನ್ ದ ವೆರಿ ಬಿಗ್ 5-star hotel once upon a time, so I know the perfect knowledge about cooking and everything to be dissolved completely. So I am going to teach Cobra how to cook today. ನನ್ಗೇನು ಒಂಚೂರು ಅರ್ಥ ಆಗಿಲ್ಲ ಅಷ್ಟೇ. ನಾನು ಏನೇನು ಹೇಳ್ಬಿಟ್ಟೆ, ಆದ್ರೆ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿದೆ. ಗೈಸ್ ಇವಾಗ ಚಿಕನ್ ಲೆಗ್ ಪೀಸ್ ನ ಕುಕ್ ಮಾಡೋಣ ಬನ್ನಿ. ನಮ್ ಜೊತೆ ಇವತ್ತು ಕೃಣಾಲು ಕೂಡ ಇದ್ದಾನೆ, ಕುಕಿಂಗ್ ಅಲ್ಲಿ ಅವನು ಕೂಡ ಹೆಲ್ಪ್ ಮಾಡ್ತಾನೆ. 3 ಜನ ಸೇರ್ಕೊಂಡು ಇವಾಗ 10 ಲೆಗ್ ಪೀಸ್ ನ KFC ಕ್ರಿಸ್ಪಿ ಚಿಕನ್ ಲೆಗ್ ಪೀಸ್ ನ ರೆಡಿ ಮಾಡ್ತೀವಿ. ಇದನ್ನ ಲೆಗ್ ಪೀಸ್ ಚಿಕನ್ ಇವಾಗ ಫಸ್ಟ್ ಕೋಬ್ರಾ ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ತೋರಿಸಿದ್ದು ಇವನ್ನ ಮಾಡೋದ್ ಅಡುಗೆನ. ಫಸ್ಟ್ ಮೊಸರು ಹೊಡೆದ್ಬಿಟ್ಟು ಕೋಬ್ರಾ ಅಲ್ಲ ಕೀಳೋದಲ್ಲ. ಅವ್ರೇನ್ ನೋಡ್ತಾರ ಬಂದು ಒಳಗಡೆ ಬಂದು ನಾವ್ ತಿನ್ನೋರು ನಿನ್ ಅಲ್ಲಲ್ಲಿ ಕೂತಿರೋ ತಿನ್ನ ಮೊಸರು ಅಡಿಕ್ ಹೋಗುತ್ತೆ ಕಣ. ಕೈ ಹಿಡ್ಕೋ ಕರೆಕ್ಟ್ ಆಗಿ ಲೈನ್ ಕುಯ್ಯೋ ಮೊಸರು ಹಾಕ್ಬಿಡೋಣ. ಕೈ ಕೂತ್ಬಿಟ್ಟಿ ಕಣ. ಯಾವ್ದಾದ್ರು ಮೊಸರು ಹಾಕೋ. ಎಲ್ಲ ಇವಾಗ ಫಸ್ಟ್ ಏನಂತಂದ್ರೆ ಎಲ್ಲಾನು ಹಾಕ್ಬಿಡ್ಲಾ? ಎಲ್ಲ ಬೇಡ ಹಾಕು. ಇನ್ನೊಸಿ ಹಾಕು, ಅರ್ಧ ಹಾಕು ಸಾಕಲ್ವ? ಹಾಕ್ಬಿಡ ಸಾಕು, ಇಟ್ಟಿರ. ಗೈಸ್ ಇವಾಗ ಫಸ್ಟ್ ಉಪ್ಪ ಎಷ್ಟು? ಉಪ್ಪು ತಾಳ್ಮೆಯಿಂದ ಹಾಕು, ಜಾಸ್ತಿ ಎಲ್ಲ ಹಾಕ್ಬಿಡ. ಕೈಲಿ ಕೊಡಿಲಿ, ಕೈಲಿ ಹಾಕು ಫಸ್ಟ್. ಕಮ್ಮಿ ಮಾಡಿ ಇನ್ನೊಸಿ ಹಾಕು. ಸಾಕು ಹಾಕು. ಇಲ್ಲ ಇರ್ಲಿ ಬಿಡು, 10 ಐತಲ್ಲ ಹಾಕು. ಸಾಕಲ್ವಾ ಗೈಸ್? 10 ಐತೆ, ಸೊ ಅದಕ್ಕೆ ಇಷ್ಟು ಉಪ್ಪನ್ನ ಹಾಕಿದೀವಿ. 2 ಸತಿ ಹಾಕ್ಬೇಕು ಅನ್ಬಿಡು, ಅವಾಗ ಹಾಕೊಳ್ಳೋಣ. ಇನ್ನೊಂಚೂರು ಹಾಕು ಬೇಕಾರೆ. ಸಾಕ್ ಬಿಡಪ್ಪ. ಇನ್ನೊಂಚೂರು ಹಾಕು. ಬೇಡ 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 ಸುಮ್ಮನಿರೋ. ಆಮೇಲೆ ಮ್ಯಾರಿನೇಟ್ ಅಲ್ಲಿ ಹಿಡಿತದೆ ಉಪ್ಪು, ಹಾಕು. ಜಾಸ್ತಿ ಹೊತ್ತು ಇಡ್ತೀವಿ ಇವಾಗ. ಗೈಸ್ ಇದನ್ನ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ಯಾರು ಮ್ಯಾರಿನೇಟ್ ಮಾಡಿ ಇಡ್ಬೇಕು. ನಾವೊಂದು 30 to 40 ಮಿನಿಟ್ಸ್ ಇಡ್ತೀವಿ. ನೀವು ಬೇಕಾದ್ರೆ 1 hour ಇಟ್ರೆ ಇನ್ನೂ ಚೆನ್ನಾಗುತ್ತೆ. ಸೊ ಫಸ್ಟ್ ಇವಾಗ ಉಪ್ಪು ಹಾಕಿದೀವಲ್ಲ, ಒಂಚೂರು ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಲೈಟ್ ಮಾಡ್ಬೇಕು. ಒಬ್ರು ಅದನ್ನ ನೀರ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಇವಾಗ ಚಿಕನ್ ಲೆಗ್ ಪೀಸ್ಗಳನ್ನ ಅಡ್ಡಡ್ಡ ಇಲ್ಲಿ ಮಾರ್ಕ್ ಮಾಡಿ ಹಿಂಗೆ. ಹಂಗಲ್ಲ ಕಣ, ಉದ್ದುದ್ದ ಕುಯ್ಯೋ. ಮಾಡು. ಯಾರ ಹಿಂಗ ಮಾಡೋದು ಕುನಾಲ್? ಉದ್ದುದ ತಾನೆ ಹಿಂಗೆ. ನಾನು ಕರೆಕ್ಟ್ ಆಗೇ ಮಾಡಿದೆ. ಹಾಕ್ಬೇಡ ಕಣೋ, ಇನ್ನು ನೀರ್ ಹಾಕ್ಬೇಕು. ಅಲ್ಲಿಗೆ ಒಳಗೆ ಹಾಕ್ಬೇಡ, ಹಂಗೆ ಕ್ಲೀನ್ ಆಗಿ ಮಾಡು. ನೀರ್ ಹಾಕ್ತೀವಿ ಗೈಸ್. ಇದು ಸ್ವಲ್ಪ ಲೈಟ್ ಆಗಿ ಮಾಡ್ಕೋಬೇಕು ಮೊಸರನ್ನ. ನೀರ್ ಹಾಕೋಣ. ಇದು ಮೊಸರು ತರ ಇರೋದ್ನ ಮಜ್ಜಿಗೆ ತರ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ನಮ್ಮ ಹತ್ರ 10 ಲೆಗ್ ಪೀಸ್ ಐತೆ. ಎಲ್ಲ ಒಳಗಡೆ ಮುಳುಗುದ್ರೆ ಚೆನ್ನಾಗುತ್ತೆ. ಲೆಗ್ ಪೀಸ್ ಅಲ್ಲೇ ಕಲ್ಸ್ಬಿಡ್ತೀನಿ ಇರಿ ಗೈಸ್. ನಾವು ಗ್ಲೌಸ್ ಹಾಕೊಂಡಿದೀವಿ ಕ್ಲೀನ್ ಆಗಿ. 2ನೇ ಲೆಗ್ ಪೀಸ್ ಹಾಕಿದನ್ ಕೋಬ್ರಾ. ಇನ್ ಸ್ವಲ್ಪ ಮೊಸರು ನೀರ್ ಬೇಕು ಅನ್ಸುತ್ತೆ. ಆಲ್ರೆಡಿ 2 ಲೆಗ್ ಪೀಸ್ಗೆನೆ ಜಾಗ ಸಾಲ್ತಿಲ್ಲ. 3ನೇ ಲೆಗ್ ಪೀಸು. ಇನ್ನೊಂಚೂರು ನೀರ್ ಹಾಕ್ತೀನಿ. ಇಲ್ಲ 10 ಮುಳುಗ್ಬೇಕಲ್ಲ. ಇಲ್ಲ ಬೇಕು ಅಂದ್ರೆ ಹಾಕೋಣ. ಕ್ಲೀನ್ ಆಗಿ ಮಾಡು ಗೈಸ್. ಕೋಬ್ರಾ ನೋಡಿ ಅಲ್ಲಿ ಚಿಕನ್ ನ ಕಟ್ ಮಾಡ್ತಾ ಇದ್ದಾನೆ. ಚಿಕನ್ ನ ಕಟ್ ಮಾಡಿ ಒಳಗಡೆ ಹಾಕ್ತಾ ಇದ್ದಾನೆ. ನಾನು ಇದು ಮ್ಯಾರಿನೇಟ್ ಒಳಗಡೆ ಹಾಕಿದೀನಿ. ಕೋಬ್ರಾ ಆಮೇಲೆ ಎಲ್ಲ ಆದ್ಮೇಲೆ ಈ ಮಜ್ಜಿಗೆ ಕುಡಿತಾನೆ. ಕೋಬ್ರಾ ಮಜ್ಜಿಗೆ ಇಬ್ರು ಕುಡಿಯೋಣ. ನಾನೇ ಕುಡಿದಿ, ಮತ್ತೆ ನೀನೇ ಕುಡಿಯಲ್ಲ, ನಾನ್ ಕುಡಿಬೇಕಾ? ನಿನಗೋಸ್ಕರ ಬಿಟ್ಕೊಡ್ತೀನಪ್ಪ. ಫಸ್ಟ್ ಟೈಮ್ ನಾವು ಈ ಲೆಗ್ ಪೀಸ್ ರೆಸಿಪಿನ ಟ್ರೈ ಮಾಡ್ತಿರೋದು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಮಾಡ್ತೀವಿ ಅಂತ. ಕುಕಿಂಗ್ ನಾವೇನ್ ಫಸ್ಟ್ ಟೈಮ್ ಮಾಡ್ತಿಲ್ಲ. ಚಾನಲ್ ಅಲ್ಲಿ ಆಲ್ರೆಡಿ 1-2-3 ಕುಕಿಂಗ್ ವಿಡಿಯೋಸ್ ಮಾಡಿದೀನಿ.
ಅದ್ರ ಜೊತೆಗೆ ನಾನು MBA ಓದ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಬ್ಯಾಚುಲರ್ಸ್ ಲೈಫ್ ಅಲ್ಲಿ ಇದ್ದಾಗ ಅವಾಗೆಲ್ಲ ನಾನು ಚಿಕನ್ ಕುಕಿಂಗ್ ಎಲ್ಲ ಮಾಡಿದೀನಿ ಮನೇಲಿ, ಅದಕ್ಕೆ ಅಭ್ಯಾಸ ಇದೆ. ಬಟ್ ಇವನ್ಗೆ ಸ್ವಲ್ಪನೂ ಅಭ್ಯಾಸ ಇಲ್ಲ. ಅದಕ್ಕೆ ಅವನಿಗೆ ನಾನು ಇವಾಗ ಬರೀ ತಿನ್ನೋದಷ್ಟೇ ಜೀವನ ಅಲ್ಲ, ಅಡುಗೆ ಮಾಡೋದು ಕಲಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಹ್ ಅಡಿಗೆ ಮನೇಲಿ ಮಾಡ್ತಾರ ಬರ ತಿನ್ನೋಣ ನಾವು. ತುಂಬಾ ಇತ್ಕೊಣ ಕೈ ಸಾಕಿಷ್ಟು ನೀರು. ದಿನ ಒಳಗಡೆ ಸ್ವಲ್ಪ ಪುಷ್ ಮಾಡ್ಬಿಡೋಣ. ಗೋಲಸಿ ದೊಡ್ಡ ತಗೋಬೇಕು, ಅಷ್ಟು ಗೊತ್ತಾಗಲ್ವಾ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಗೈಸ್ ಇವಾಗ ಮೊಸರು ಉಪ್ಪು ಅದನ್ನ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದೀವಿ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಬಿಡ್ಲೇಬೇಕು. ಅದ್ ಹಂಗೆ ಇವಾಗ ಮ್ಯಾರಿನೇಟ್ ಆಗ್ಲಿ. ಇದು ರೆಡಿ ಆಗಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವ್ ಇವಾಗ ಮಸಾಲೆನ ರೆಡಿ ಮಾಡ್ತಾ ಇದೀವಿ. ಫಸ್ಟ್ ಗಾರ್ಲಿಕ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದೀವಿ. ಸಾಕನ್ಸುತ್ತೆ ಕುನಾರ್. ನಮ್ಗೆ 10 ಪೀಸ್ ಆಯ್ತಲ್ಲ, ಸ್ವಲ್ಪ ಕ್ಯಾಲ್ಕುಲೇಷನ್ ಕ್ಲೀನ್ ಆಗಿ ಮಾಡ್ಬೇಕು. ಬರೀ ತಿನ್ನೋದಷ್ಟೇ ಇಲ್ಲ ಕೊಬ್ರ, ತಿನ್ಬೇಕಾದ್ರೆ ಜೋಶಲ್ಲಿ ಖುಷಿಯಾಗಿರ್ತೀಯ. ಅಡುಗೆ ಮಾಡ್ಬೇಕಾದ್ರೆ ಸುಮ್ನೆ ನಿಂತ್ಕೋತೀಯಾ? ನಂಗೆ ನಿದ್ದೆ ಬರ್ತಾರ ಇದೆಲ್ಲ ನೋಡಿ. ಅಡುಗೆ ಮಾಡೋರ್ ಕಷ್ಟ ಗೊತ್ತಾಯ್ತಾ ಈಗ? ಬರೀ ತಿನ್ಬಿಟ್ಟು ಸ್ಯಾಟಿಸ್ಫೈ ಆಗಿಲ್ಲ ಅನ್ನೋದಲ್ಲ. ಬಾ ಮಾಡು, ಸ್ಯಾಟಿಸ್ಫೈ ಆಗೋ ತರ ಕುಕ್ ಮಾಡು ನೀನ್. ಈಗ ನಾನು ಅದಕ್ಕೆ ಮಾಡೋದೇ ಇಲ್ವಲ್ಲ, ನೀನ್ ಅದೇ ಸ್ಯಾಟಿಸ್ಫೈ ಆಗೋ ತರ ಮಾಡು, ನೋಡ್ತೀವಿ ನಾವು. ಗೈಸ್ ಇವಾಗ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೀವಿ. ಖಾರದ ಪುಡಿ ಹಾಕ್ಬೇಕಿತ್ತು, ತಗೋಬರಕ್ ಹೋಗಿದ್ದಾರೆ. ಇವಾಗ ನೆಕ್ಸ್ಟ್ ಸೋಯಾ ಸಾಸ್ ಹಾಕೋಣ. ಹಾಕು ಸ್ವಲ್ಪ ಸೈಡ್ ಅಲ್ಲಿ ನೋಡ್ಕೋ ಹಾಕು ಸ್ವಲ್ಪ. ಸೋಯಾ ಸಾಸ್ ಇನ್ನು ಬೇಕಲ್ವಾ? ಬಾಟ್ಲಲ್ಲಿ ಕಮ್ಮಿ ಇತ್ತು, ಅದಕ್ಕೆ ಈ ಬಾಟ್ಲಲ್ಲಿ ಹಾಕ್ತಿದೀವಿ. ಸಾಕಲ್ವಾ? ಸಾಕು ಬಿಡು. ಸೋಯಾ ಸಾಸ್ನ ಹಾಕಿದೀವಿ. ನೆಕ್ಸ್ಟ್ ವಿನಿಗರ್ ಸ್ವಲ್ಪನೇ ಹಾಕ್ಬೇಕಲ್ವಾ? ಜಾಸ್ತಿ ಹಾಕ್ಬಿಡ. ಒಂದು ಕ್ಯಾಪ್ ಹಾಕೋಣ, 2 ಕ್ಯಾಪ್ ಹಾಕೋಣ. 1 ಕ್ಯಾಪ್ ಸಾಕು. 1 ಕ್ಯಾಪ್ ಹಾಕ್ಬಿಡ ಸರ್. ನೀರಿದ್ದಂಗ ಆಯ್ತಲ್ಲ, ಬಿಡು ಅವನಿಗೆ. ಕುಡಿಯ ಬೇಡ ಬಿಡಪ್ಪ, ನೀರ್ ಕುಡಿಯೋ. ಬೇಡ ಬಿಡಪ್ಪ, ಹೆಚ್ಚು ಕಮ್ಮಿ ಆಗೋದ್ರೆ ನಾನು ಒಬ್ಬನೇ ಮಗ. ನಾನು ನೆಕ್ಸ್ಟ್ ಇದು ರೆಡ್ ಚಿಲ್ಲಿ ಸಾಸು, ಅದಾದ್ಮೇಲೆ ಟೊಮೊಟೊ ಸಾಸು, ಆಮೇಲೆ ಉಪ್ಪು, ಖಾರದ ಪುಡಿ. ಇಷ್ಟನ್ನು ಗೈಸ್ ನಾವ್ ಇವಾಗ ಮಸಾಲೆ ರೆಡಿ ಮಾಡ್ತಿರೋದು. ಸಾಕು. ಖಾರ ಜಾಸ್ತಿ ಹಾಕು. ಜಾಸ್ತಿ ಖಾರ ಬೇಡ, ಟೇಸ್ಟ್ ಬಂದ್ರೆ ಹಾಕಿ, ಏನಾಗಲ್ಲ. ಟೊಮೊಟೊ ಸಾಸು ನೀನು ಹಾಕೋಬ್ರಾ? ನೀನ್ ಯಾವಾಗ ಕಲಿಯೋದು? ನನ್ಗೇನು ಅವೇನ್ ಕಲ್ಸ್ ನಾನೇನು ಬರೀ ತಿನ್ನೋದಷ್ಟೇ ಅಲ್ಲ ಜೀವನ. ನೆಕ್ಸ್ಟ್ ಇವಾಗ ಗೈಸ್ ಟೊಮೊಟೊ ಸಾಸ್ನ ಹಾಕ್ತಾ ಇದೀವಿ. ಇನ್ನೊಸಿ ಹಾಕು ನಾನು. ಸಾಕು. ನಾನು ಇದೆಲ್ಲ ಕಲ್ತಿ ನಾನೇನ ಕೆಲ್ಸಕ್ಕೇನಾರು ಹೋಗ್ಬೇಕಾ? ಏನಿಲ್ವಲ್ಲ, ಅವ್ರಾರು ಓನರು ಮಾಡ್ತಾರೆ. ನೆಕ್ಸ್ಟ್ ಉಪ್ಪು ಮತ್ತೆ ಖಾರದ ಪುಡಿ ಮಿಕ್ಕಿರೋದು. ಇನ್ನು ಉಪ್ಪು ಎಷ್ಟು ಹಾಕೋಣ? ಒಂದ್ ಸ್ವಲ್ಪನೇ ಹಾಕೋಣ. ಸಾಕು ಬಿಡ್ಕೊಂಡು ಉಪ್ಪು ಹಾಕಿದೀವಿ. ಇನ್ನೊಂದು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ. ಗೈಸ್ ನಾವು ಖಾರದ ಪುಡಿ ಇರ್ಲಿವಲ್ಲ, ಖಾರದ ಪುಡಿ ತರಿಸಿದೀವಿ. ಇನ್ನೊಂದ್ ಸ್ವಲ್ಪ ಉಪ್ಪು ಒಂಚೂರು ಹಾಕೊಂಡ್ವಿ, ಕಮ್ಮಿ ಆಗ್ಬೋದೇನೋ ಅಂತ. ಇವಾಗ ಖಾರದ ಪುಡಿ ಹಾಕ್ತಾ ಇದೀವಿ. ಎಷ್ಟು ಹಾಕ್ಲಿ? ಕೈಲಿ ಹಿಡ್ಕೊ ಹಾಕ್ಲಾ? ಸಾಕಲ್ವಾ? ಸಾಕು ಕಮ್ಮಿ ಹಾಕೋ. ಸಾಕು. ಇಬ್ರು ಖಾರ ತಿನ್ನಲ್ಲ, ಆಮೇಲೆ ಜಾಸ್ತಿ ತಿನ್ಬೇಕಾಗಿರೋನೆ ಕೋಬ್ರ. ನೋಡು ಬೇಕಾದ್ರೆ ಎತ್ಕೊಬಿಡುವ ಕೋಬ್ರ. ಕಣ್ಗಾಕೋ ನೀನು. ಬೇಡ ನನ್ಗಲ್ಲ, ನಿನ್ ಕಣ್ಗಾಕೊಡು. ಗೈಸ್ ಇವಾಗ ಮಸಾಲೆ ರೆಡಿ ಆಗೈತೆ. ಮಿಕ್ಸ್ ಮಾಡ್ಬಿಡೋ ಕೋಬ್ರ. ಮಿಕ್ಸ್ ಮಾಡಮ್ಮ. ಇದು ಗ್ಲೌಸ್ ಇಸ್ಕೋ. ಸ್ಪೂನ್ ಕೊಡಮ್ಮ. ಸ್ಪೂನ್. ಗೈಸ್ ಇವಾಗ ಸ್ಪೂನ್ ಅಲ್ಲಿ ನಾವು ಮಸಾಲೆನ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಮಸಾಲೆ ರೆಡಿ ಆಗುತ್ತೆ. ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಿ. ಎಷ್ಟೊತ್ತಾಯ್ತ ಕೊಬ್ಬರ ಇಟ್ಟು ನಾವು? ಒಂದ್ 5 ನಿಮಿಷ ಆಯ್ತು ಅಷ್ಟೇ. 5-10 ನಿಮಿಷ ಆಗೈತೆ. ವೆಯ್ಟ್ ಮಾಡ್ಬೇಕು. ಇವಾಗ ಮಸಾಲೆ ರೆಡಿ ಮಾಡ್ಬಿಟ್ಟು ಮ್ಯಾರಿನೇಟ್ ಆಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಹಸಿಟ್ ಕಲ್ಸಿ ಅದ್ರಲ್ಲಿ ರೆಡಿ ಮಾಡಬೇಕು. ಇನ್ನೂ ತುಂಬಾ ಕೆಲಸ ಇದೆ. ಕಳ್ಸೋ ಕೊಬ್ರ ನೋಡಿ ಎಷ್ಟು ಕ್ಲೀನ್ ಆಗಿ ಮಾಡ್ತಿದ್ದಾನೆ. ಪ್ರೊಫೆಷನಲ್ ಚೆಫ್ ಕೂಡ ಈ ತರ ಯಾವ್ದೇ ರೀತಿ ಮಸಾಲೆನ ಕಲ್ಸಲ್ಲ. ಎಷ್ಟು ಪ್ರೊಫೆಷನಲ್ ಬರುತ್ತೇನೋ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ಆದ್ರೆ ಈ ಕಲರ್ ಬರುತ್ತಾ ಅಲ್ಲಿ? ಸುಮ್ನೆ ಕಲ್ಸು, ಕಲರ್ ಜಾಸ್ತಿ ಮಾತಾಡ್ಬೇಡ. ಆದ್ರೆ ಕಲರ್ ಚೇಂಜ್ ಅದ. ಕೆಳಗಿಡು ಸುಮ್ನೆ, ಅದಂಗೆಲ್ಲ ಎತ್ತದೆಲ್ಲ ಬೇಡ. ಸುಮ್ನೆ ರೊಟೇಟ್ ಮಾಡು, ತಿರ್ಗ್ಸು. ಅಷ್ಟೇ ನಿನ್ ಕೆಲಸ ಏನು, ಅಷ್ಟು ಮಾತ್ರ ಮಾಡ್ಬೇಕು. ಎಕ್ಸ್ಟ್ರಾ ಕೆಲಸ ಮಾಡೋದು, ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಇಲ್ಲಿ ಹೇಳ್ಕೊಡ್ತಾ ಇದೀವಿ, ಕಲಿಬೇಕು.
ಅಷ್ಟೇ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಎಷ್ಟೋ ಮಾತಾಡ್ತೀವಲ್ಲ ನಾವು. ಇವರು ನಮ್ ಯೂಟ್ಯೂಬ್ ಅಲ್ಲಿ ನೋಡೇ ಮಾಡೋದು, ಅವ್ರನ್ನ ಮನೇಲಿ ಮಾಡಿ ಈಗ ಇಷ್ಟು ಚೆನ್ನಾಗಿರುತ್ತೆ. KFC ಸ್ಟೈಲ್ ಕ್ರಿಸ್ಪಿ ಚಿಕನ್ ಲೆಗ್ ಪೀಸ್ ಮಾಡುವ ವಿಧಾನ. ಇವಾಗ ವೆಯ್ಟ್ ಮಾಡ್ಬೇಕು. ಏನಪ್ಪ ಇವಾಗ ಚಿಕನ್ ಲೆಗ್ ಪೀಸ್ ನ ಮ್ಯಾರಿನೇಟ್ ಇಂದ ಹೊರಗಡೆ ತೆಗೆದು ಇವಾಗ ಮಸಾಲೆಗೆ ಹಾಕ್ತಾ ಇದೀವಿ. ಮಿಕ್ಸ್ ಮಾಡ್ಬಿಡ್ಕು ನಾನು ಎರಡೆರಡು ಎಲ್ಲ ಒಟ್ಟಿಗೆ ಮಾಡ್ಬಿಡ್ತೀಯಾ? ಇವಾಗ ಮ್ಯಾರಿನೇಟ್ ಇಂದ ತೆಗೆದಿರೋದ್ನ ಪುನಃ ಮಿಕ್ಸ್ ಮಾಡ್ತಿದ್ದಾನೆ ಮಸಾಲೆಗೆ. ಆಗ್ಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಇದೇನೆ, ಸಾಕಾಗುತ್ತಾ? ಇವಾಗ ಮಸಾಲೆ ಎಲ್ಲಾನು ಫುಲ್ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಿದ್ದಾನೆ ಕುನಾಲು. ಗೊಬ್ಬರ ನೋಡ್ತಿದ್ಯಾ? ತಿನ್ನೋ ತರ ಮಾಡ್ರ ಪಲಾವ್ ತಾಗಿಲ್ಲ, ಆಮೇಲೆ ಜಿಗುಸೆ ಬರ್ಸ್ಬಿಟ್ಟಿರಲ್ಲ ತಿನ್ನೋ ತರಾನೇ ಮಾಡ್ತಿರೋದು. ಇಷ್ಟು ನೀಟಾಗಿ ಯಾರು ಮಾಡ್ಕೊಡ್ತಾರ ಗೊಬ್ಬರ ನಿನ್ಗೆ? ಇಷ್ಟೆಲ್ಲ ಪ್ರೊಫೆಷನಲ್ ಆಗಿ ಕ್ಲೀನ್ ಆಗಿ ರೆಡಿ ಮಾಡ್ತಾ ಇದೀವಿ ನೋಡಿ ಗೈಸ್. ಇವಾಗ ನಾವು ರೆಡಿ ಮಾಡಿರೋ ಮಸಾಲೆ ಫುಲ್ ಮಿಕ್ಸ್ ಆಗ್ತಾ ಇದೆ. ಹಂಗ ಯಾಕೋ ಜೀವ ಹೋಯ್ತಾ ಮಾಡ್ತೀನಿ ನಾನು ಎತ್ತಿ. ಇದು ಮಿಕ್ಸ್ ಆದ್ಮೇಲೆ ಇವಾಗ ಇಲ್ಲಿ ಮೈದಾ ಹಸಿಟ್ ರೆಡಿ ಇದೆ. ಮೈದಾ ಹಸಿಟ್ಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತೀವಿ. ಇವಾಗ ಫಸ್ಟ್ ಇದು ಚಿಕನ್ ಲೆಗ್ ಪೀಸ್ಗೆಲ್ಲ ಈ ಮಸಾಲೆ ಇಡಬೇಕು. ಆ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು. ನಿಧಾನಕ್ಕೆ ಸ್ವಲ್ಪ ಕ್ಲೀನ್ ಆಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರಿ ಲೆಗ್ ಪೀಸ್ಗೆ, ಅವಾಗ್ಲೇ ಒಳ್ಳೆ ಟೇಸ್ಟ್ ಬರೋದು. ಇನ್ನು ಮಾಡೋದು ನಾನು ಆಗೈತೆಲ್ಲ. ಗೈಸ್ ನಾವಿವಾಗ ಮಸಾಲೆ ಜೊತೆ ಮಿಕ್ಸ್ ಮಾಡಿದೀವಿ ಚಿಕನ್ ಲೆಗ್ ಪೀಸ್ ಎಲ್ಲಾನು ಫುಲ್ ಕ್ಲೀನ್ ಆಗಿ ಎಲ್ಲಾ ಲೆಗ್ ಪೀಸ್ಗೂ ಹಿಡ್ಕೊಂಡೈತೆ ನೋಡಿ. ಮೇನ್ ಏನಂತಂದ್ರೆ ಇದನ್ನು ಕೂಡ ತಿರ್ಗಾ ಮ್ಯಾರಿನೇಟ್ ಮಾಡ್ಬಿಟ್ಟು ಫ್ರಿಡ್ಜ್ ಒಳಗಡೆ ಇಡಬೇಕು. ಒಂದ್ 2 ಅವರ್ ಇಲ್ಲ 1 ಅವರ್ ಇಟ್ರು, 2 ಅವರ್ ಇಟ್ರು ಚೆನ್ನಾಗುತ್ತೆ, 1 ಅವರ್ ಇಟ್ರು ಚೆನ್ನಾಗಿ ಆಗುತ್ತೆ. ನೀವು ಜಾಸ್ತಿ ಹೊತ್ತು ಇಟ್ಟಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಒಂದು 1 ಅವರ್ ವರ್ಗು ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಮಾಡ್ಬಿಟ್ಟು ಇಡ್ತೀವಿ. ತಿರ್ಗಾ ರೆಸ್ಟ್ ಮಾಡ್ತೀವಿ 1 ಅವರ್. ಇವಾಗ ಫ್ರಿಡ್ಜ್ ಒಳಗೆ ಇಟ್ಬೋಣ ಇದನ್ನ. ಅರ್ಥ ಆಯ್ತಾ ಕೊಬ್ರ? ಏನ್ ಹೇಳು ಹೇಳು. ಏನೋ ನೀವು ಒಟ್ನಲ್ಲಿ ಹಂಗೆ ಕೊಟ್ಬಿಡಿ, ನಾನು ತಿನ್ಕೋತೀನಿ. ನೀವು 1 ಅವರ್ 2 ಅವರ್ ಎಲ್ಲ ಕಾಯಿಸ್ಬಿಡಿ ನನ್ನ. ಅದೇ ತಾನೇ ನಿನ್ ಮೈಂಡ್ ಅಲ್ಲಿ ಓಡ್ತಿರೋದು. ಇನ್ನೇನು ಅವಾಗ ಕರ್ಕೊಂಬಂದ್ ಅವಾಗಿಂದ ಇದೇ ಮಾಡ್ತಾ ಇದೀರಪ್ಪ. ಚೆನ್ನಾಗಿರ್ಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕು, ನಿಂಗೆ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಅದ್ರ ಪದ್ಲ ಹೋಗಿ ಔಟ್ ಸೈಡ್ ತಿನ್ಕೊಂಡ್ಬಿಟ್ಟಿರ. ಅವನು ಒಟ್ಟಲ್ಲಿ ಇದೆಲ್ಲ ಮಾಡೋದ್ರ ಬದಲು KFC ಹೋಗಿ ತಿನ್ಕಡೆ ಬಂದ್ಬಿಡೋದಿತ್ತು. ನನ್ಗೆ ಯಾಕೆ ಹಿಂಗ್ ಹಿಂಸೆ ಕೊಡ್ತಾವ್ರೆ ಅಂತ ಹೌದು, ಕಲಿಬೇಕು ನೀನು. ತಗೋ ತಿನ್ನಾಯ್ತು. ಏನ್ ಕಲೀಲ ಇದೇ ನಾವೇನ್ ತಿನ್ನು. ಡೈಲಿ ಮಾಡ್ಬೇಕು ನಾವು. ತಿನ್ನು ಒಂದೇ. ನಾವೇನ್ ಗೈಸ್ ಇವಾಗ ಫ್ರಿಡ್ಜ್ ಅಲ್ಲಿ ಇಟ್ಬೋಣ ಬನ್ನಿ. ಇಷ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದೀವಲ್ಲ, ಇವಾಗ ಗ್ಯಾಪ್ ಅಲ್ಲಿ ರೆಸ್ಟ್ ಮಾಡ್ತಾ ಇದೀವಿ 3 ಜನ. ಮಗ ತೋರ್ಸಕ್ಕೊಬ್ರ ಕುನಾಲ್ 3 ಜನ ಇವಾಗ ರೆಸ್ಟ್ ಮಾಡ್ತಾ ಇದೀವಿ ಮಲ್ಕೊಂಡು. ಇನ್ನು ಅರ್ಧ ಗಂಟೆ 3/4 ಗಂಟೆ ಬೇಕು ಅದು ರೆಡಿ ಆಗಕ್ಕೆ. ಅಡುಗೆ ಮಾಡೋದು ನೋಡ್ಬೇಕೊಬ್ರ ಎಷ್ಟು ಕಷ್ಟ, ನೋಡ್ದೆ. ತಿನ್ನೋದು ಎಷ್ಟು ಈಸಿ. ಅದಕ್ಕೆ ಹೇಳೋದು ಬರೀ ತಿನ್ನೋದ್ ಮಾಡೋಣ. ಕಲಿಯೋಣ ಅವೆಲ್ಲ ಇಲ್ಲ, ಬರೀ ತಿನ್ನೋದೇ ಮಾಡ್ಕೊಂಡಿರ್ತಾರ. ತಿಂತಾ ಇರ್ಬೇಕು. ಕುಕಿಂಗ್ ವಿಡಿಯೋಸ್ ಮಾಡ್ಬೇಕು ಗೈಸ್. ನಿಮ್ಗೆ ಕುಕಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಬರೀ ತಿನ್ನೋದ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಬರೀ ತಿನ್ನೋದೇ ಅಂತ ಹಾಕಿ ಕುಕಿಂಗ್ ವಿಡಿಯೋಸ್ ಕುಕಿಂಗ್ ವಿಡಿಯೋಸ್ ಹಾಕಿ ಮಾಡಿ ಕೊಡೋಣ. ಅಲ್ಲ ನಾವ್ ಮಾಡಿ ತಿನ್ನೋಷ್ಟ ಟೈಮ್ ಆಗೋಯ್ತದೆ. ಏನಿಲ್ಲ, ತಿನ್ಬೋದು ಆರಾಮಾಗಿ. ರೆಸ್ಟ್ ಮಾಡ್ತೀನಿ ಬೇಕಾ? ಬಂದವ್ರು ಇನ್ನೂ ಮಾಡಿ ಏನ್ ಇವಾಗ ಏನ್ ನೀರ್ ಕಟ್ತಿದ್ಯಾ ಇಲ್ಲ ಗದ್ದೆಗೆ ಏನಾರು ಹೊರೆ ಹೊತ್ಕೊಬರಕ್ ಹೋಗಿದ್ಯಾ? ತಿಂದಿಲ್ವಲ್ಲ ಅವಾಗಿಂದ ಏನೋ ಅದೇ ಬೇಜಾರು. ತಿಂದಿಲ್ಲ ಅಂದ್ರೆ ಇವಾಗ ರೆಡಿ ಆದ್ಮೇಲೆ ತಿಂತೀವಲ್ಲ. ಅದು ರೆಡಿ ಆಗೋದಕ್ಕೆ ಇನ್ನೂ ಟೈಮ್ ಬೇಕು. ಇನ್ನಿಲ್ಲ ಅಂದ್ರೆ 1/2 ಅವರ್ 1 ಅವರ್ ವೇಟ್ ಮಾಡ್ಬೇಕು. ವೆಯ್ಟ್ ಮಾಡು ತಿನ್ನುವಂತ. ಗೈಸ್ ಕೋಬ್ರನ್ಗೆ ಗೌನ್ ಹಾಕ್ತಾ ಇದೀವಿ. ಪೆಟಿಕೋಟ್ ಸುಮ್ಮನೆ ಗೌನು ರೆಡಿ ಮಾಡ್ತಾ ಇದೀವಿ ಕೋಬ್ರನ. ಕೋಬ್ರನ್ಗೆ ಒಂದ್ಸಲ ಯಾವ್ದಾರು ಹುಡುಗಿ ಡ್ರೆಸ್ ಹಾಕ್ಸ್ರಿ ಸಕ್ಕದಾಗಿರುತ್ತಲ್ವಾ? ಒಂದು ಚಾಲೆಂಜ್ ಮಾಡ್ಸೋಣ ಗೈಸ್, ಕಮೆಂಟ್ ಅಲ್ಲಿ ಹಾಕಿ. ಕೋಬ್ರನ್ಗೆ ಹುಡುಗಿ ಡ್ರೆಸ್ ಹಾಕ್ಸ್ಬೇಕಾ ಬೇಡವಾ ಅಂತ. ಬೇಡ, ಸಕ್ಕದಾಗಿರುತ್ತೆ. ಕೋಬ್ರನ್ ಕ್ಲೀನ್ ಆಗಿ ಬಟ್ಟೆ ಹಾಕಿ ಬಿಗಿಯಾಗಿ ಕಟ್ಟಿ. ಕೋಬ್ರ ರೆಡಿ? ರೆಡಿ. ಬರಪ್ಪ ಮಾಡು. ಏನ್ ಮಾಡ್ಬೇಕು? ಏನದೆಲ್ಲ ಏನೋ ಏನ್ ಮಾಡ್ಕೊತಿದ್ಯಾ? ಇದು ಕರೆಕ್ಟ್ ಆಗಿ ಆಯ್ತಾ ಅಂತ ಇದ್ ಮಾಡ್ತಿದ್ಬೇಕು. ನೆಟ್ಟಿಗೆ ಒಂಥರ ಅಸಹ್ಯವಾಗಿ ಕಾಣ್ತದೆ. ಕೈ ಕೆಳಿಕೆಲ್ಲ ಹಾಕ್ಬೇಡ. ಇಲ್ಲಿ ಜೋಬ್ ಕೈ ಹಾಕೋತಾವ್ನೆ. ಅಲ್ಲ ಕಣ, ಜೋಬ್ ಇತ್ತಲ್ಲ, ಜೋಬ್ ನೋಡ್ತಿದೆ. ಈಗ ಜೋಬ್ ಇಲ್ವಾ ಇಲ್ಲಿ? ಗೈಸ್ ನಾವು ಕರೆಕ್ಟ್ ಆಗಿ 1 ಅವರ್ ವೆಯ್ಟ್ ಮಾಡಿ ರೆಸ್ಟ್ ಮಾಡಿ ತಿರ್ಗಾ ವಾಪಸ್ಸು ಕುಕಿಂಗ್ ಗೆ ಬಂದಿದೀವಿ. ನೋಡಿ 1 ಅವರ್ ಇಟ್ಟಿದ್ವಿ ನಾವು ಫ್ರಿಡ್ಜ್ ಅಲ್ಲಿ. ಮ್ಯಾರಿನೇಟ್ ಕ್ಲೀನ್ ಆಗಿ ಆಗೈತೆ, ಕೋಲ್ಡ್ ಆಗೈತೆ. ಇವಾಗ ಇದಕ್ಕೆ ಆಂಟಿ ವಾಪಸ್ ಕೊಡ್ಬೇಕು. ರೇಕ್ಸ್ಬಿಡಿ ಈ ತರ ಎಲ್ಲ ನೀವು. ಇವಾಗ ಮೈದಾ ಹಸಿಟ್ಗೆ ಒಂದ್ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಹಾಕ್ತಿದೀವಿ.
ಉಪ್ಪು ಒಂಚೂರು ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬೇಕು ನೋಡು, ಸ್ವಲ್ಪ ಹಾಕು. ಎಷ್ಟು ಹಾಕ್ತೀಯಾ? ಕೈಲಿ ಹಿಡ್ಕೊ ಹಾಕೋ ನೋಡು. ಹಾಕು. ಸಾಕಾ? ಇನ್ನು ಸ್ವಲ್ಪ ಹಾಕೋಣ. ಉಪ್ಪು ಮಾಡ್ಬಿಟ್ಟಿರ ಆಮೇಲೆ ಸೇರ್ಬಿಟ್ಟು ಇಬ್ರು ಹಾ, ಮಿಕ್ಸ್ ಮಾಡ್ಬೇಕಿತ್ತು ಅದನ್ನ. ಮಾಡೋ ಸ್ಪೂನು. ಇವಾಗ ಒಂದೊಂದೇ ಲೆಗ್ ಪೀಸ್ಗೆ ಮೈದಾ ಹಸಿಟ್ಟನ್ನ ಹಾಕಿ ಕ್ರಿಸ್ಪಿ ಚಿಕನ್ ಆಗ್ಬೇಕು ಅಂತಂದ್ರೆ ಮೇನ್ ಕ್ಲೀನಾಗಿ ಮೈದಾ ಹಸಿಟ್ಟು ಕೂರ್ಬೇಕಲ್ವಾ ಕುನಾಲ್ ಇದ್ರ ಮೇಲೆ. ಇವಾಗ ಮೈದಾ ಹಸಿಟ್ಟನ್ನ ಹಾಕ್ತಾ ಇದೀವ ಮೇಲ್ಗಡೆ. ಅದಾದ್ಮೇಲೆ ಒಂದ್ಸಲ ನೀರಲ್ಲಿ ಹಜ್ಜೋದು, ತಿರ್ಗಾ ಇನ್ನೊಂದ್ಸಲ ಮೈದಾ ಹಿಟ್ಟು ಇಕ್ಕೋದು. ಇದು ಕೋಲ್ಡ್ ವಾಟರ್ ಆಗಿ ಇಟ್ಕೊಂಡಿದೀವಿ ನಾವು, ಅವಾಗ ಕ್ಲೀನಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಕೋಲ್ಡ್ ವಾಟರ್. ಇವಾಗ ಒಂದ್ಸಲ ನೀರಲ್ಲಿ ಹಚ್ಬಿಟ್ಟು ತಿರ್ಗಾ ಇವಾಗ ಹಸಿಟ್ಟಿಗೆ ಹಾಕೋದು. ಸೊ ಇದೇ ತರ ಮಾಡ್ತಾ ಇದ್ರೆ ಹಸಿಟ್ಟು ಕ್ಲೀನಾಗೆ ಲೆಗ್ ಪೀಸ್ಗೆ ಕಚ್ಕೊಳ್ಳುತ್ತೆ. ಗೊತ್ತಾಯ್ತಾ ಕೊಬ್ರಾ? ಇಷ್ಟೇನಾ? ಬೇಸಿಕ್ಸ್ ಇಷ್ಟೇನಾ? ಏನು ಅಷ್ಟೇನಾ? ದೊಡ್ಡ ಇದು ನೆಕ್ಸ್ಟ್ ಮಾಡ್ತೀಯ ನೀನೀಗ? ನೆಕ್ಸ್ಟ್ ಲೆಗ್ ಪೀಸ್ ನ ಕೋಬ್ರಾ ರೆಡಿ. ಜಾಸ್ತಿ ಹಾಕ್ಬಿಡ ಬಿಡು. ಯಾಕೆ ಜಾಸ್ತಿ ಇದ್ರಾಗ್ಲೇನೆ ಕ್ರಿಸ್ಪಿ ನಾವ್ ಮಾಡ್ತಿರೋದೇನು ಹೇಳು? ಏನು ಹೇಳು ಅದೇನು ಅಂತ. ಅದೇನು ಹೇಳಿಲ್ಲ KFC ಕ್ರಿಸ್ಪಿ ಚಿಕನ್ ಹೇಳು. KFC ಕ್ರಿಸ್ಪಿ ಚಿಕನ್ ಹೇಳ್ಬೇಕಾನೆ. ಫಸ್ಟ್ ಹೇಳಿದೀನಿ, ನೀನ್ ಮರ್ತೋಗಿದ್ಯಾ? 1 hour ಮಲ್ಕೊಬಿಟ್ಟು. ಒಂದ್ ಲೆಗ್ ಪೀಸ್ ರೆಡಿ ಆಗ್ತೈತೆ, ಇನ್ನೊಂದ್ ಲೆಗ್ ಪೀಸ್ ಇವಾಗ ನೆಕ್ಸ್ಟ್ ಕೋಬ್ರಾ ರೆಡಿ ಮಾಡ್ತಾನ. ಅದ್ ಹೆಂಗ್ ಮಾಡ್ತಾನ ನೋಡ್. ಗುರ್ತಾ? ಕ್ರಿಸ್ಪಿ ಬಂದೈತಿ ನೋಡಿ, ಇದೆಲ್ಲ ಮೇಲ್ಗಡೆ ಇರೋದಲ್ಲೇ ಕ್ರಿಸ್ಪಿ ಅದು. ಹಸಿಟ್ ಕೂತಿರೋದು ಬೆಂದಾಗ ಕ್ರಿಸ್ಪಿಯಾಗಿ ಆಗುತ್ತೆ. ಇನ್ನೊಂದ್ ಪ್ಲೇಟ್ ಇಟ್ಕೊಬಿಡುವಾ? ಡೈರೆಕ್ಟ್ ಹಾಕ್ಬೇಕು. ಡೈರೆಕ್ಟ್ ಇಟ್ಬಿಡ್ಬೇಕಾ? ಹಾಕ್ಬಿಡೋದ ಈಗ? ಒಟ್ಟಿಗೆ ಒಂದೊಂದೇ ಹಾಕ್ತಿಯಾ? ಒಂದೇ ಸರಿ ಒಟ್ಟಿಗೆ ಹಾಕೋಣ. ಸಾಕು ಒಟ್ಟಿಗೆ ಹಾಕ್ಬಿಡು. ನಾವು ಟೋಟಲ್ ಇವಾಗ ಇದೆಲ್ಲ ಕ್ರಿಸ್ಪಿಯಾಗಿ ರೆಡಿ ಆಗೈತೆ ನೋಡಿ. ಒಂದ್ ಲೆಗ್ ಪೀಸ್ ಹಾಕಿದ್ವಿ, ಇನ್ನೂ 10 ಐತೆ. ಸೊ ಟೋಟಲ್ ಆಗಿ 5 ಲೆಗ್ ಪೀಸ್ ಆಯ್ತಲ್ವಾ? 5 ಒಂದೊಂದ್ಸಲಿ ಹಾಕ್ತಿವಿ. ಒಂದಾಯ್ತು. ಇಬ್ರು ಒಟ್ಟಿಗೆ ಮಾಡಿ ಬೇಗ ಆಗುತ್ತೆ. ಮಾಡ್ಕೊಬ್ರ. ನೀವು ಫಸ್ಟ್ ಎತ್ಕೋ, ಹಸಿಟ್ ಒಳಗಡೆ ಹಾಕು. ಒಂಥರ ಸೇಮ್ ಇಟ್ಬಿಟ್ಟು ಮೇಲ್ಗಡೆ ಹಾಕು. ಕಾನ್ಸಂಟ್ರೇಷನ್ ಇಲ್ಲಿರ್ಲಿ. ಫುಲ್ ಇಲ್ಲೆಲ್ಲ ನಿಧಾನ, ಸ್ವಲ್ಪ ಸಮಾಧಾನವಾಗಿ ಹಾಕ್ಬೇಕು. ಕಚ್ಕೋಬೇಕು ಅದಕ್ಕೆ. ಕೂಲ್ ಆಗಿ ಮಾಡು. ನೋಡಿ ಗೈಸ್, KFC ಕ್ರಿಸ್ಪಿ ಚಿಕನ್ ರೆಡಿ ಮಾಡೋದು ಇದೇ ತರ ಪ್ರೋಸೆಸ್. ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತಾ ಇದೀವಿ ನಾವು. ಔಟ್ಪುಟ್ ಹೆಂಗ್ ಬರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಅಂತ ಕೂಡ ಹೇಳ್ತೀವಿ. ಫುಲ್ ಆಗ್ದಾ? ಎತ್ಕೋ, ತಿರ್ಗಾ ಹಾಕು. ಜಾಸ್ತಿ ಹಾಕಿಸಲ್ಲ, ಕ್ಲೀನ್ ಆಗಿ. ನಾನೇ ನಿಂತರ ದೊಡ್ಡನಾ? ನೀನು ತುಂಬಾ ಹತ್ರಕ್ ಮಾಡ್ತಿದ್ಯಾ. ಕ್ಲೀನ್ ಆಗಿ ಕೂರ್ಸ್ಬೇಕು ಅದು ಕ್ರಿಸ್ಪಿಯಾಗಿ. ಉಲ್ಟಾ ಮಾಡು. ಮರಸ್ಕೊಬಿಟ್ಟಿದೀನ. ಇನ್ನೇನು ಇನ್ನು ಕೂರ್ಬೇಕು. ಹಮ್ಕು. ಆತರ ಎಲ್ಲ ಹಂಗ್ಬಾರ್ದು. ಹಂಪ್ಬೇಡ ಬಿಡು. ಇವಾಗ ಎತ್ತ 2 ಪ್ಲೇಟ್ಗೆ. ನೋವಾಗುತ್ತೆ ಹತ್ಕೊಂಡು ಹಂಪಿದ್ರೆ. ಜಾಸ್ತಿ ಆಗ್ತಿದೆ ಈಗ ಗೊತ್ತಿಲ್ಲ. ನೋಡು ಗೈಸ್, ಇವಾಗ ಟೋಟಲ್ ಆಗಿ ಇನ್ನ ಬರ್ಬೇಕಾ? ಇನ್ನು ಬರ್ಬೇಕು. ಆತರ ಬಿಡ್ಕೋಬೇಕು ಕೊಬ್ರ. ಕೊಬ್ರನು ಕೂಡ ಕ್ರಿಸ್ಪಿ ಬಂತು ನೋಡಿ. ಇಡ್ರೋ 3 ಆಯ್ತು ಗೈಸ್. ಟೋಟಲ್ ಇವಾಗ 3 ಲೆಗ್ ಪೀಸ್ ರೆಡಿ ಆಗೈತೆ. ಇಡ್ಕುನಲ್ ಇನ್ನೆರಡು ಆದ್ಮೇಲೆ ಒಂದ್ಸಲ ಬೇಯಿಸೋಣ. 5 ಒಟ್ಟೊಟ್ಟಿಗೆ ಬೇಯಿಸೋಣ. ನೋಡ್ದ ಕೊಬ್ರ, ನೀನ್ ಯಾಕೆ ಇದು ಕುಕಿಂಗ್ ಅಂದ್ರೆ ಚೆಫ್ ಆಗ್ಬಾರ್ದು KFCಲಿ? ಯಾಕೆ? ಇಲ್ಲ ಯಾವ್ದಾದ್ರು ಅಂಗಡಿಲಿ ಚೆಫ್ ಚೆನ್ನಾಗಿ ನೋಡಕ್ಕೆ. ಈ ಬಟ್ಟೆ ಹಾಕಿದ್ಮೇಲೆ ನಿನ್ ಲಕ್ಷಣನೇ ಚೇಂಜ್ ಆಗೋಯ್ತು. ಸುಮ್ನಿರೋ. ಹಾಕೋ. 1 hour ವೆಯ್ಟ್ ಮಾಡಿದೀವಿ. ಈ ಅಡ್ಗೆ, ಈ ಕ್ರಿಸ್ಪಿ ಚಿಕನ್ ರೆಡಿ ಮಾಡಕ್ಕೆ 4 hour ಆಯ್ತೈತೆ. ಟೇಸ್ಟ್ ಹೆಂಗ್ ಬರುತ್ ನೋಡೋಣ. ಏನು ಬೇಯಿಸಕ್ ಹಾಕ್ತಿವಿ ಗೈಸ್. ಟೋಟಲ್ ಆಗಿ 5 ಲೆಗ್ ಪೀಸ್ ನ ರೆಡಿ ಮಾಡಿದೀವಿ. ಇವಾಗ ಡೈರೆಕ್ಟ್ ಎಣ್ಣೆಗೆ ಹಾಕು. ಆರ್ಗಿರ್ಬಿಟ್ಟಿತ್ತು, ಬಿಸಿ ಇರ್ತದ ಕೊಬ್ರ. ಗೈಸ್, ಇವಾಗ ಪ್ಯೂರ್ ಆಗಿರೋ ಎಣ್ಣೆನ ಹಾಕಿದೀವಿ, ಹೊಸ ಎಣ್ಣೆ. ನಿಧಾನಕ್ಕೆ ಹಾಕು, ಪ್ಲಾಸ್ಟಿಕ್ ಮೇಲಿಂದ ಬಿಡು. ಸೊ ಟೋಟಲ್ ಇವಾಗ 5 ಲೆಗ್ ಪೀಸ್ ನ ಒಟ್ಟಿಗೆ ಹಾಕ್ತಾ ಇದೀವಿ ನಾವು. ಇನ್ನ 3 ಹಾಕೋದಾಯ್ತು. ಒಟ್ಟಿಗೆ ಹಾಕ್ಬೋದಿತ್ತು ಕಣ. ಇನ್ನ ಇಲ್ಲ 2 ಹಾಕೋದಾಯ್ತು. 7 ಹಾಕೋದಾಯ್ತು. ಬೇಡ ಬಿಡು. ಬೇಡ, ಇನ್ನು 5 ಆಯ್ತಲ್ಲ, ಕ್ಲೀನ್ ಆಗಿ ಆಗುತ್ತೆ. ಇನ್ನು 5 ರೆಡಿ ಮಾಡ್ಕೋಣ. ಇವಾಗ ಎಷ್ಟೊತ್ತು ಬಿಡ್ಬೇಕು ಕುನಾಲ್? ಟೈಮ್ ನೋಡ್ಕೋ. 8-10 ನಿಮಿಷ. ಇವಾಗ ಎಷ್ಟು ಟೈಮು? 5:20 5:30 ಎತ್ತಣ. ನೋಡ್ಕೊಂಡು ಎತ್ತಣ. ಗೈಸ್, ಇವಾಗ ಬಿಸಿ ಎಣ್ಣೆಲಿ ನಮ್ಮ ಲೆಗ್ ಪೀಸ್ ಬೇಯ್ತಾ ಇದೆ. ಬೇಯ್ದಾದ್ಮೇಲೆ ಎತ್ತುತ್ತೀವಿ. ಅಷ್ಟರಲ್ಲಿ ಇನ್ನೂ 5 ಲೆಗ್ ಪೀಸ್ ಇರೋದನ್ನ ರೆಡಿ ಮಾಡ್ಬಿಡ್ತೀವಿ.
ಕಮಾನ್ ಕೊಬ್ರ, ರೆಸ್ಟ್ ಎಲ್ಲ ಇಲ್ಲಪ್ಪ. ನಾನು ಅಲ್ಲಿ ಚೆಫ್ ಆದ್ಮೇಲೆ ವರ್ಕ್ ಮಾಡ್ತಾ ಇರ್ಬೇಕು ಎನಿ ಟೈಮ್. ನೀನು ನಾನಿಲ್ಲಿ ಕೆಲಸ ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ. ಹೋಟೆಲ್ ಕುತ್ಕೊಂಡು ಆರ್ಡರ್ ಮಾಡ್ಬಿಟ್ಟು ಏನವೀಗ ಇಷ್ಟ ಲೇಟ್ ಆಯ್ತು ಬರ್ಲೇ ಇಲ್ಲ, ಯಾವ್ದು ಇದು ಹೋಟ್ಲು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದಲ್ಲ. ಮಾಡು. ಅಲ್ಲ ನಾವೇನು ಈಗ ನಾನೇನು ಕೆಲ್ಸಕ್ ಬಂದಿದ್ದೀನ. ಇವಾಗ ನೀನ್ ಮಾಡಿರೋ ಲೆಗ್ ಪೀಸ್ ಕಸ್ಟಮರ್ಸ್ ಕೊಟ್ಬಿಟ್ಟು ರಿವ್ಯೂ ಮಾಡಿಸ್ತೀನಿ ಇದು. ಅವ್ರು ನಾನ್ ಮಾಡಿರೋದು ಚೆನ್ನಾಗೈತೆ ಅಂತಾರೆ, ನೀನ್ ಮಾಡಿರೋದು ಚೆನ್ನಾಗಿಲ್ಲ. ನಾವು ಹೇಳ್ಕೊಡ್ತಿರೋದು ಚೆನ್ನಾಗಿರುತ್ತೆ, ನೀನ್ ಮಾಡ್ತಿರೋದಕ್ಕೆ ಏನ್ ಚೆನ್ನಾಗಿರೋದು. ಇದು ಲೆಗ್ ಪೀಸ್ ರೆಡಿ ಆಗ್ತಿದೆ. ಈ ಕೋಬ್ರಾ ನೋಡಿ, ಎರಡೆರಡು ಚಿಕನ್ ಲೆಗ್ ಪೀಸ್ ನ ಒಟ್ಟೊಟ್ಟಿಗೆ ಹಚ್ಕೊಂಡು ಲೆಗ್ ಪೀಸ್ಗೆ ಬೇಜಾರಾಗ್ಬಿಡ್ಬೇಕು, ಆ ತರ ಕ್ರಿಸ್ಪಿ ಚಿಕನ್ ಲೆಗ್ ಪೀಸ್ ಮಾಡ್ತಾವ್ನೆ. ಒಳ್ಳೆ ಚೆಫ್ ಬಿಡ ಕೋಬ್ರಾ, ಇಂಟರ್ನ್ಯಾಷನಲ್ ಚೆಫ್ ಕರ್ನಾಟಕದಲ್ಲಿ. ಯಾ ನಾವು ಅಂದ್ರೆ ಸುಮ್ನೆ, ನಾನು ಅಂದ್ರೆ ಚಿಕನ್ ಅಂದ್ರೆ ನಾನು. ಮಾಡಪ್ಪ ಆಯ್ತು, ಚಿಕನ್ ಎರಡೆರಡು ಲೆಗ್ ಪೀಸ್ ಒಟ್ಟಿಗೆ ರೆಡಿ ಮಾಡ್ಬಿಟ್ಟ. ರೈಸ್ ಇವಾಗ ರೊಟೇಟ್ ಮಾಡ್ತಾ ಇದೀವಿ ಚಿಕನ್ ಲೆಗ್ ಪೀಸ್ಗಳನ್ನ. ಇನ್ನು ಬೇಯ್ಬೇಕು, ಇನ್ನು ಫುಲ್ ಬೆಂದಿಲ್ಲ. ಹಾಕಿ ಇನ್ನು ತುಂಬಾ ಕಮ್ಮಿ ನಿಮಿಷಗಳಾಗಿದೆ. ಲೋ ಕೋಬ್ರಾ, ಇನ್ನೊಂದ್ ಸ್ವಲ್ಪ ಸೀಟ್ ನ ಮೆತ್ತೋ, ಇನ್ನು ಕ್ರಿಸ್ಪಿಯಾಗಿ ಬರ್ಬೇಕಲ್ವಾ? ಸಾಕದಾಯ್ತ. ಅವು ಬರುತ್ತೆ, ಇದು ಸ್ವಲ್ಪ ಬೇಗ ಬೇಗ ಹಾಕ್ಬಿಟ್ರಿ. ಜಾಸ್ತಿ ಮಾಡೋ, ನಿಧಾನಕ್ಕೆ ಬೇಯ್ಬೇಕು ಕೋಬ್ರಾ, ಫಾಸ್ಟ್ ಆಗಲ್ಲ. ಇವೆಲ್ಲ ಇನ್ ಸ್ವಲ್ಪ ಜಾಸ್ತಿ ಆಗಿ ಬರುತ್ತೆ ಪ್ಲೀಸ್. ಏನ್ ಚೆಫ್ ಕೋಬ್ರಾ, ಪ್ಲೀಸ್ ಚೆಕ್ ಮಾಡಿ ಏನಾಗ್ತಿದೆ ಸಿಚುವೇಶನ್. ರೈಸ್ ನಮ್ಮ ಚಿಕನ್ ಬೇಯ್ತಾ ಇದೆ. ನೋಡಕ್ ಹೆಂಗಾಗುತ್ತೆ ಮ್ಯಾಟ್ರ್ ಆಗಲ್ಲ ಕೋಬ್ರಾ, ನಮ್ಗೆ ಚೆನ್ನಾಗಿರ್ಬೇಕು ಮೇನು. ನಮ್ಮ ಕ್ರಿಸ್ಪಿ ಚಿಕನ್ ರೆಡಿ ಆಗಿದೆ. ಇವಾಗ ಎತ್ತಿ ಎಲ್ಲಾನು ಮೇಲ್ಗಡೆ ಹಾಕ್ತಾ ಇದೀವಿ. ನಮ್ದು ಹಸಿಟ್ಟು ಸ್ವಲ್ಪ ನಾವು ಕಲರ್ ಗಿಲ್ಲರ್ ಏನು ಹಾಕಿಲ್ವಲ್ಲ, ಅದಕ್ಕೆ ಸ್ವಲ್ಪ ವೈಟ್ ಇಶ್ ಆಗೈತೆ. ಮೈದಾ ಹಸಿಟ್ಟು ತಾನೆ ನಾವು ಹಾಕಿರೋದು, ಮೈದಾ ಹಸಿಟ್ಟು. ನಾವು ಜಾಸ್ತಿ ಕಲರ್ ಏನು ಹಾಕಿಲ್ಲ, ಆದ್ರೂ ಕೂಡ ಕೆಂಪ್. ಇವಾಗ ಎಣ್ಣೆಯಿಂದ ಎತ್ತದ್ಮೇಲೆ ಕೆಂಪ್ಕಾಯ್ತಾ ಇತ್ತು ನೋಡು. ಎಣ್ಣೆಲಿ ಇದ್ದಾಗ ಸ್ವಲ್ಪ ವೈಟ್ ಅನ್ಸುತ್ತೆ. ಇದು ಸ್ವಲ್ಪ ಎಣ್ಣೆಯಿಂದ ಎತ್ತದ್ಮೇಲೆ ಕೆಂಪು ಕಾಣಿಸ್ತಾ ಇತ್ತು ನೋಡಿ. ನಮ್ಮ ಚಿಕನ್ ರೆಡಿ ಆಗೈತೆ. 5 ಪೀಸು, ಇನ್ನು 5 ಪೀಸ್ ಹಾಕ್ಬೇಕು ಇವಾಗ. ಗೈಸ್ ಇವಾಗ ಇನ್ನು ಮಿಕ್ಕಿರೋ 5 ಲೆಗ್ ಪೀಸ್ ಗಳನ್ನ ನಿಧಾನಕ್ಕೆ ಹಾಕ್ತಾ ಇದೀವಿ. ಇದು ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡಿದೀವಿ ಹಸಿಟ್ಟು, ಸೊ ಅದರಿಂದ ಇನ್ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಹಾಕ್ಬೋದು. ಈ ಕಡೆ ತುದಿ ಕೊನೆ ಲೆಗ್ ಪೀಸು. 5 ಲೆಗ್ ಪೀಸ್ ನ ಕೆಳಗಡೆ ಬೇಯ್ತೈತೆ, ಇಲ್ಲಿ ಮೇಲೆ ಇಟ್ಟು ಇವಾಗ ಒಂದ್ ಸ್ವಲ್ಪ ಎಣ್ಣೆ ಸೋರ್ಲಿ. ಇದು ಫುಲ್ ಕೆಂಪು ಕ್ರಿಸ್ಪಿಯಾಗಿ ಆಗೈತೆ ನೋಡಿ ಲೆಗ್ ಪೀಸ್ ಗಳು. ಚೆನ್ನಾಗ್ ಕಾಣಿಸ್ತೈತಲ್ವಾ ಕೋಬ್ರಾ? ರೆಡಿ ಇದೆಯಾ ಕೋಬ್ರಾ ತಿನ್ನಕ್ಕೆ? ಏನಾಯ್ತು? ಅದ್ ನೋಡಿ ಹೆಂಗೈತೆ. ಚಿಕನ್ ತರ ನೋಡಕ್ ಇಲ್ದೇ ಇದ್ರು ಟೇಸ್ಟ್ ಮ್ಯಾಟ್ರು. ಕೆಳಗಡೆ ಕೇಸ್ ಬರ್ತದೆ. ತಗೋ, ಒಂದ್ ಸ್ವಲ್ಪ ತಿನ್ಬಿಟ್ಟು ಟೇಸ್ಟ್ ಮಾಡು. KFC ಚಿಕನ್ ತರ ಐತೆ ಅದು. KFC ಚಿಕನ್ ತರ ಇಲ್ಲ ಅಂತ ನಮ್ಗೂ ಗೊತ್ತಾಯ್ತದೆ ನೋಡಕ್ಕೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ರೋಸೆಸ್ ಎಲ್ಲ ಕ್ಲೀನ್ ಆಗಿ ಮಾಡಿದೀವಿ ನಾವು. ಟೇಸ್ಟ್ ಮಾಡ್ಬಿಟ್ಟು ಮಾತಾಡು. ಕೆಂಪು ಚಿಕನ್ ರೆಡಿ ಆಗಿದೆ. ಲೆಗ್ ಪೀಸು ಒಂದ್ ಸ್ವಲ್ಪ ಪೆರಿನ ಹಾಕಿದ್ವಿ. ಕೋಬ್ರನ್ ತಡ್ಕೊಳಕ್ ಆಗ್ತಿಲ್ಲ, ಇದು ಇನ್ನೊಂದ್ ಆಮೇಲೆ ಆಗ್ಲಿ, ನಾನು ಈಗ್ಲೇ ತಿನ್ಕೊಬಿಡ್ತೀನಿ ಅಂತ ಎಲ್ಲಾ ಚಿಕನ್ ಗಳನ್ನ ನೋಡ್ತಾ ಇದ್ದಾನೆ. ನೋಡು ಕೋಬ್ರ, ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಚಿಕನ್ ಇದು ನೋಡಿ, ಇದು ಸೇಮ್ KFC ತರ ಆಯ್ತು. ನಾನು ಹೇಳ್ದೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಲಾ ಅಂತ ಸ್ಟಾರ್ಟಿಂಗ್. ನಾನ್ ಮಾಡ್ದೆ, ಮಾಡಿದ್ದು ಇದು ಹೆಂಗ ನೀನು ಮಾಡ್ಬಿಟ್ಟ. ಅದ್ ನೋಡು, ಸೇಮ್ KFC ತರಾನೇ ಆಯ್ತು. ಮೋಸ್ಟ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಯ್ತು, ಜಾಸ್ತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಲಿಲ್ಲ. ಇದು ನೋಡು, ಸೇಮ್ KFC ತರಾನೇ ಆಗಿರೋದು. ಅದು ತಪ್ಪು ನಿಮ್ದು, ನಂದಲ್ಲ. ಯಾಕೆ ಗೊತ್ತಾ, ಇದ ಮಾಡಿದ ತಕ್ಷಣ ಒಳಗಡೆ ಹಾಕ್ಬಿಟ್ರಿ, ಅದ ವೇಟ್ ಮಾಡ್ತೀರಿ ಒಂದ್ 5 ನಿಮಿಷ. ಏನು ವೇಟ್ ಮಾಡಿಲ್ಲ, ಕೊಡ್ಬೇಕಾಯ್ತು. ಅದೇ ತರ ಆಗೋದು. ತಾಳ್ಮೆ ಅನ್ನೋದೇ ಇಲ್ಲ ಲೈಫ್ ಅಲ್ಲಿ. ನೋಡಿ, ಆಲ್ರೆಡಿ ಒಂದ್ ಲೆಗ್ ಪೀಸೇ ತಿನ್ಬಿಟ್ಟ. ನೀವೇ ತಾನೇ ಕೊಟ್ಟವ್ರು ತಿನ್ನು ಅಂತ. ನಾನು ಟೇಸ್ಟ್ ಮಾಡು ಒಂದೇ, ಒಂದ್ ಲೆಗ್ ಪೀಸ್ನೇ ತಿನ್ಕೋ ಅಂದೆ. ಹೆಂಗ್ ಬೆಂದೈತಾ ನೋಡು. ಹೆಂಗಾಗೈತಿ ಕೋಬ್ರಾ ಟೇಸ್ಟ್? ಟೇಸ್ಟ್ ಏನೋ ಚೆನ್ನಾಗೈತೆ, ಇನ್ನೊಂದ್ ಸ್ವಲ್ಪ ಬೇಯ್ಬೇಕಾಯ್ತು. ನಾನು ಹೇಳ್ದೆ ಇನ್ನೊಂದ್ 5 ನಿಮಿಷ ಬೇಯಿಸ್ಬೋದಿತ್ತು. ಇರ್ಲಿ, ಇನ್ನೊಂದ್ಸಲ ಹಾಕೋಣ ಗೈಸ್. ಇದನ್ನ ಒಂದ್ ಸ್ವಲ್ಪ ಬೇಯ್ದಿಲ್ಲ ಆದ್ರೆ ಟೇಸ್ಟ್ ಹೆಂಗೈತಿ ಕೋಬ್ರಾ? ಅದೇನೋ ಅಂತಿದೆ ಆಗ್ಲೇ, ನೋಡ್ದ ಹೆಂಗೆ ಟೇಸ್ಟ್? 100ಕ್ಕೆ 10 ಮಾರ್ಕ್ಸ್ ಕೊಡ್ಬೋದು. 100ಗೆ 10 ಮಾರ್ಕ್ಸ್ ಕೊಡ್ಬೋದು. 100ಗೆ 10 ನೀನೇ ಮಾಡಿರೋದು. ಕೊಡ್ತೀನಿ. ನೀವೆಲ್ಲ ಮುಂಚೆ ಮಾಡಿದ್ರಲ್ಲ ಅದಕ್ಕೆ 10 ಮಾರ್ಕ್ಸ್. ಈಗ ನಾನು ಎತ್ತಾಕಿರೋದಕ್ಕೆ 90 ಮಾರ್ಕ್ಸ್. ಇವಕ್ಕಿಂತ ಫಸ್ಟ್ ಗಿಂತ ಗೈಸ್ ಸೆಕೆಂಡ್ ಮಾಡಿರೋ ನೋಡಿ, ಸಖತ್ತಾಗಿ KFC ತರನೇ ಕಾಣಿಸ್ತಾ ಇವೆ, ಮತ್ತೆ ಚೆನ್ನಾಗೂ ಬೇಯ್ತಾ ಇವೆ. ಒಂದ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ 5 ನಿಮಿಷ ಜಾಸ್ತಿ ಬೇಯಿಸಿದ್ರೆ ಕ್ಲೀನ್ ಆಗಿ ಬೇಯ್ತಾವೆ. ಇನ್ನೂ ಇದು ಬೆಂದೈತೆ,
ಇನ್ನೊಂದ್ ಚೂರು ಇನ್ನೊಂದ್ 3-4 ನಿಮಿಷ ಜಾಸ್ತಿ ಬೇಯಿಸ್ಬೇಕಿತ್ತು. ಕೋಬ್ರಾ ಗೈಸ್ ಗೌನ್ನ ಕಳೀತಾ ಇದ್ದಾನೆ. ಕುಕಿಂಗ್ ಎಲ್ಲ ಆಯ್ತಲ್ಲ, ತೆಗಿ ಕೋಬ್ರಾ ತಾಳಿ. ಸುಮ್ನಿರಲ್ಲ. ಗೈಸ್ ನಮ್ಮ ಸೆಕೆಂಡ್ ರೌಂಡ್ ಚಿಕನ್ಗಳು ನೋಡಿ, ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದೈತೆ. ಫಸ್ಟ್ ಟೈಮ್ ಮಾಡಿದ್ಕಿಂತ ನೋಡಿ ಫುಲ್ ಕ್ರಿಸ್ಪಿಯಾಗಿ ಮೇಲ್ಗಡೆ ಫುಲ್ ಬೆಂದಿರೋ ತರ ಕ್ಲೀನ್ ಆಗಿ ಚೆನ್ನಾಗಿ ಬಂದೈತೆ. ಕಲರ್ ಏನೋ KFC ಕಲರ್ ಇಲ್ಲ ಗುರು. ಕಲರ್ ಅವ್ರು ಬೇರೆ ತರ ಮಾಡ್ತಾರೆ, ಮಾಡಕ್ ಬಂದಿಲ್ಲ ಅಷ್ಟೇ. ನಾವ್ ನ್ಯಾಚುರಲ್ ಆಗಿ ಮಾಡಿದೀವಿ. ನನ್ನ ಕೇಳ್ಬಿಟ್ಟು ಮಾಡಿದ್ರೆ ಚೆನ್ನಾಗ್ ಬರೋದು. ನೀನ್ ಕೇಳ್ದೆ ನೀನ್ ಮಾಡಿದಿರ ಲೆಗ್ ಪೀಸೇ ಉಳಿತಿರ್ಲಿಲ್ಲ. ನಿನ್ ಕಲರ್ ಕಪ್ಪುಗೆ ಬೇಯಿಸ್ಬಿಟ್ಟು ಕರ್ಕಲ್ ಮಾಡ್ಬಿಟ್ಟಿರುವೆ ಅವನ್ನ. ನಾನು ಹ್ಮ್ ಆಯ್ತು ಬಿಡಪ್ಪ, ರೋನಿ ನೀನು ಮಾಡ್ಬಿಡುವೆ. ಬಿಡಪ್ಪ ಆಯ್ತು. ಗೈಸ್ ನಾವೇ ಕುಕ್ ಮಾಡಿರೋ KFC ಕ್ರಿಸ್ಪಿ ಚಿಕನ್ ನೋಡಿ ಈ ತರ ರೆಡಿ ಆಗೈತೆ. ಇಲ್ಲಿ ನೋಡಿ ಚಿಕನ್ ಪೀಸ್ಗಳು ಒಂದ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಐತೆ. ಕೋಬ್ರಾ ನೋಡಿ ನಗ್ತಾವನೆ ಯಾಕೋ. ಅಲ್ಲ KFC ಚಿಕನ್ಗೆ ಮೇಲ್ಗಡೆ ಯಾರು ಇದ್ರು ಈ ತರ ಉದುರಿಸ್ಕೊಡ್ತಾರ? KFC ಚಿಕನ್ ತರ ಟ್ರೈ ಮಾಡಿದೀವಿ. ಇದು ವಿಕಾಸ್, ಕೋಬ್ರಾ, ಕುನಾಲ್ ಕ್ರಿಸ್ಪಿ ಚಿಕನ್ ರೆಡಿ ಆಗೈತೆ. ಸೇರ್ಸ್ಬಿಡಿ. ನೀನು ತಿನ್ನದೇರೆ ಕೂದ್ಕೋ, ನಾವ್ ತಿನ್ಕೋತೀವಿ. ತಿಂತೀಯ? ಎಷ್ಟೋ ಒಂದ್ ಪ್ಲೇಟ್ ಕೊಡಿಲ್ಲ ನನ್ಗೆ. ಅಲ್ಲಿ ಹಿಂಗ್ ಹಿಡ್ಕೊಂಡು ಎಲ್ಲ ಚೆಲ್ಲ ಹೋಗ್ತಿಲ್ಲ, ಅದಕ್ಕೆ ಕ್ಲೀನ್ ಮಾಡಕ್ ಆಗಲ್ಲ. ಗೈಸ್ ನಾವ್ ಇವಾಗ ಚಿಕನ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಎತ್ಕೋ ಕೋಬ್ರಾ. ನಾನು ಮತ್ತೆ ಕುನಾಲ್ ಏನ್ ಜಾಸ್ತಿ ತಿನ್ನಲ್ಲ, ಕೋಬ್ರಾ ಜಾಸ್ತಿ ತಿಂತಾನೆ. ನಾವು ಇವಾಗ ನಾವೇ ಕುಕ್ ಮಾಡಿರೋ ಕ್ರಿಸ್ಪಿ ಚಿಕನ್ ನ ತಿಂದು ಹೇಗಾಗೈತೆ ಅಂತ ಟೇಸ್ಟ್ ಮಾಡೋಣ. ತಿನ್ನೋಣ. ಮೈನೀಸ್ ಹಂಚ್ಕೊ ತಿಂತೀನಿ ನಾನು. ಬ್ರೈ ಹಂಗಾಗಿದ್ರೇನು ತಿನ್ಕತಾನೆ. ನೋಡಕ್ಕಂಗಿಲ್ಲ, ಟೇಸ್ಟ್ ಆಗಲ್ಲ. ಇಷ್ಟು ನಮ್ಗೆ ನಾವು ಮಾಡಿರೋದು ಚೆನ್ನಾಗೈತೆ. ಇನ್ ಸ್ವಲ್ಪ ಒಂಚೂರು ಎಣ್ಣೆ ಕಮ್ಮಿ ಮಾಡ್ಬೋದಿತ್ತು. ಇದು ಅಂದ್ರೆ ಇನ್ ಸ್ವಲ್ಪ ಎಣ್ಣೆ ಇದಾಗೋವರೆಗೂ ಬಿಡ್ಬೇಕಿತ್ತಲ್ವಾ ನಾವು. ಇನ್ನೊಂಚೂರು ಎಣ್ಣೆ ಸೋರ್ಸ್ಬಿಟ್ಟು ಎತ್ಕೋಬೇಕಿತ್ತು. ಅದೊಂಚೂರು ಮಿಸ್ಟೇಕ್ ಮಾಡಿದೀವಿ. ಬಟ್ ಉಪ್ಪು ವೈಸು ಖಾರ ಟೇಸ್ಟ್ ಎಲ್ಲ ಕ್ಲೀನ್ ಆಗಿ ಐತೆ. ಏನ್ ಹೇಳ, ಇನ್ನೊಂದ್ ನಿಲ್ಸ್ಬಿಟ್ಟು ಹೇಳ್ಬೇಕು. ನಾವು ಇನ್ನೊಂದ್ಸಿ ಬೇಯ್ಬೇಕಾಯ್ತು ಕಣ. ಬೆಂದೈತೆ. ನಿಜ ಬೆಂದಿಲ್ಲ, ಪ್ರಾಮಿಸ್. ಬೆಂದೈತೆ. ನಾನ್ ಪ್ರಾಮಿಸ್ ಬೆಂದಿಲ್ಲ. ನಂಗೆ ತಿನ್ನೋನ್ ಗೊತ್ತಾಗಲ್ವಾ? ಯಾಕೆ ತಿಂತೀರ? ಬೆಂದಿಲ್ಲ ಅಂದ್ರೆ ತಿನ್ನಕ್ಕೆ ಆಯ್ತಿರ್ಲಿಲ್ಲ ಕೋಬ್ರಾ. ಎರಡನೇ ಸಲ ಇದ್ ಮಾಡಿದ್ ಎತ್ಕೋಬ್ರಾ. ಇದು ಬೆಂದಿಲ್ವಂತೆ, ಬೆಂದೈತೆ. ಹ್ಮ್ ತೋರ್ಸು. ಎಲ್ಲಿ ಬೆಂದಿಲ್ಲ ನೋಡು, ಅದು ಬತ್ತಾನೆ ಇಲ್ಲ. ಎಷ್ಟು ತಿಂದ್ರು ಮೂಳೆನು ಕಡ್ಕೊ ತಿಂದು ಖಾಲಿ ಮಾಡ್ತೀಯ. ಈಗ ಬೆಂದಿಲ್ವಂತೆ. ಬೆಂದಿಲ್ಲ ಅಂದ್ರೆ ರಕ್ತ ಹಸಿಯಾಗಿರ್ತದೆ. ತೋರಿಸ್ತೀನಿ ಐತಿರು. ತೋರ್ಸು. ಟೇಸ್ಟ್ ಹೆಂಗೈತೆ? ಓಕೆ. ನಾವೇ ಕುಕ್ ಮಾಡಿದ್ರು ಇವ್ನು ಒಪ್ಸಕ್ ಆಗಲಿಲ್ಲ. ನಂಗೆ ಇಷ್ಟ ಆಯ್ತು ವಯಸ್ಸು. ಯಾರೋ ಒಬ್ಬ ಅದೇನೋ ಬೆಂದಿಲ್ಲ ಅಂತಿದ್ದ. ಬೆಂದಿಲ್ದೇರೆ ಈ ತರ ಹಿಂಗೆ ಮೂಳೆನು ಫುಲ್ ತಿನ್ಬಿಡ್ಬೋದಾ? ಬೆಂದಿಲ್ದೇ ಇರೋದ ಮೂಳೆನ? ಬೆಂದಿಲ್ಲ ನಿಜ. ಆ ಮೂಳೆ ತೋರ್ಸು. ಆ ಮೂಳೆ ನೋಡಿ ಗೈಸ್, ಬೆಂದಿಲ್ವಾ ಇದು? ಬೆಂದಿಲ್ಲ ಕಣ. ಬೆಂದಿಲ್ಲ ಅಂದ್ರೆ ನಿನ್ ಕೈ ತಿನ್ನಕ್ಕೆ ಆಯ್ತಿರ್ಲಿಲ್ಲ. ಮೂಳೆ ಗಂಟ ಮೂಳೆನು ರೋಸ್ಟ್ ಆಗೈತೆ, ಅಷ್ಟ್ ಬೇಯಿಸಿದೀವಿ. ನೋಡಿ ಗೈಸ್, ಇದು ಬೆಂದಿಲ್ವಂತೆ. ಏನೋ ಬೆಂದಿಲ್ಲ ಕಣಪ್ಪ. ಆರಾಮಾಗಿ ತಿನ್ನೋ ಕೋಬ್ರಾ. ಇಷ್ಟೆಲ್ಲ ನಿಂದೆ ತಲೆ ಕಡ್ಸ್ಕೊಡ. ಕೋಬ್ರಾ ನಾವು KFC ಚಿಕನ್ ತರ ಮಾಡ್ತೀವಿ ಅಂತ ಮಾಡಿದ್ದು. KFC ಚಿಕನ್ ತರನೇ ಯಾರ ಕೈಲೂ ಮಾಡಕ್ಕಾಗಲ್ಲ. ಅದಕ್ಕೆ ಅದು KFC ಅನ್ನೋದು. KFC ನ ಎಷ್ಟೋ ಜನ ಕಾಪಿ ಮಾಡೋರೆ. ಯಾವುದು 5 ಸ್ಟಾರ್ ಚಿಕನ್ನು, ಪಾಪೈಸು, ಅವ್ರು ಯಾರ ಕೈಲೂ KFC ತರ ಟೇಸ್ಟ್ ಕೊಡಲ್ಲ. ನಾವು ನಮ್ದೇ ರೀತಿಲಿ ಮಾಡಿದೀವಿ. ಅದನ್ನ ನೀನು ಅಟ್ಲೀಸ್ಟ್ ಒಪ್ಕೊಂಡು ತಿನ್ಬೇಕು. ನಿನ್ KFC ತರನೇ ಬೇಕು ಅಂದ್ರೆ ನಾವೇನ್ KFC ಚೆಪ್ಸ? ಬ್ರೋ ಒಂದ್ ಪೀಸು. ಬಾ ಬ್ರೋ ನಾವೇ ಮಾಡಿರೋದು. ಬ್ರೋ ಬನ್ನಿ ಬ್ರೋ. ಸುಮ್ನೆ ಬನ್ನಿ ಬ್ರೋ. ಒಂದೇ ಒಂದ್ ಪೀಸು ಬ್ರೋ, ನಾವೇ ಮಾಡಿರೋದು. ಟೇಸ್ಟ್ ರಿವ್ಯೂ ಕೊಡಿ ಬ್ರೋ. ನಾವು ಕಷ್ಟಪಟ್ಟು ಮಾಡಿದೀವಿ. ಇಷ್ಟೊಂದು ಕಷ್ಟಪಟ್ಟು ನಾವು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಹಿಂಗ್ ಗೊತ್ತಾ? 2 ಅವರ್. ಬ್ರೋ ಒಂದ್ ಪೀಸ್ ಪ್ಲೀಸ್. ತಿನ್ನೋಕೋಬ್ರ ಕುರ್ನಾಲೆ ತಿನ್ಬಿಟ್ಟ. ನಿನಗೆ ಅವಮಾನ ಕಣ ಈ ತರ ತಿಂದೆ ಹೋದ್ರೆ. ನೆಗಡಿ ಕೆಮ್ಮು ಇಲ್ಲ ಅಂದಿದ್ರೆ ಬರೀ 4. ನಾವ್ ಹೇಳ್ದೆ 5 ಪೀಸ್ ಮಾಡೋಣ ಅಂತ. ನಾವ್ ಒಂದೊಂದ್ ತಿಂತೀವಿ. ನೀನೇನಂದೆ 10 ಪೀಸು ಮಾಡ್ರೋ. 10 ಪೀಸು ಬೇಕು ನಂಗೆ, ನಾನು ತಿಂದೋಗ್ಬೇಕು. ನಾನೇನ ಚೆನ್ನಾಗ್ ಮಾಡ್ತಾರೆ ಇದು ತಿನ್ನಂಗಿದ್ರೆ ಇನ್ನು ತಿಂದಾಕ್ಬಿಡುವ. ಚೆನ್ನಾಗ್ ಮಾಡ್ತೀರಾ ಅಂತ ಹೇಳಿ. ನಿನ್ಗೆ ಇವತ್ತು ನನಗೊಂದು ಗೊತ್ತಾಯ್ತು. ನಿನ್ ಲೈಫ್ ಅಲ್ಲಿ ಯಾರು ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ. ನೀನೇ ಕುಕ್ ಮಾಡ್ಕೊಂಡ್ ತಿಂದ್ರು ನಿನ್ ಸ್ಯಾಟಿಸ್ಫೈ ಆಗಲ್ಲ. ನಾವೇ ಕುಕ್ ಮಾಡಿ ನಿನ್ ಜೊತೆಗೆ ಹಾಕೊಂಡ್ ತಿನ್ಸಿದ್ರು ನಿನ್ ಸ್ಯಾಟಿಸ್ಫೈ ಆಗಲ್ಲ. ಮಾಡ್ಕೊಟ್ಬಿಟ್ಟು ತಿನ್ನೋರ್ ಏನ್ ತಿನ್ನೋದು ಚೆನ್ನಾಗಿಲ್ಲ. ನನ್ಗೆ ಚೆನ್ನಾಗೈತೆ ನೋಡಿ. ನಂಗೆ ಇಷ್ಟ ಆಗಿಲ್ಲ. ಒಬ್ರನ್ಗೆ ಹೊಟ್ಟೆ ತುಂಬಿಟ್ಟಿದೆ, ಅದಕ್ಕೆ ಈಗ ತಿಂತಿಲ್ಲ. ನೋಡಿ ಹೇಳಾದ್ಮೇಲೆ ಇವಾಗ 3 ಪಾರ್ಸಲ್ ಮಾಡ್ಸೋ ಮನೆಗೆ ಹೋಗ್ತೀನಿ ಅಂತ. ಏನಂತೆ?
ಓಳಂತ ಏನಪ್ಪ ಏನಿಲ್ಲ ಕಣ ಸಕದಾಗ ಮಾಡಿದ್ಯಾ ಅಂದೆ ಸಕದಾಗೈತೆ. ನೀನ್ ಮಾಡ್ಲಿಲ್ವೇ? ಬರೀ ನಾನು ಒಬ್ನೇ ಮಾಡ್ದ? ನೀನೇನು ಡ್ಯಾನ್ಸ್ ಮಾಡ್ತಿದ್ದ? ಸುಮ್ನೆ ಸಪೋರ್ಟ್ ಮಾಡ್ತಿದ್ದೆ, ನಿಂತ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತಿದ್ದೆ ಸಣ್ಣ ಪುಟ್ಟ. 3ನ ಪಾರ್ಸಲ್ ಮಾಡಿಸ್ಬಿಟ್ಟು ಕೋಬ್ರಾ ಮನೇಲಿ ತಿಂತಾನೆ. ಗೈಸ್, ಇವತ್ತಿನ ಕುಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಎಂಟರ್ಟೈನಿಂಗ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ತರ ಕುಕಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಅಡುಗೆ ಕೇಳಬೇಡಿ, ಕಮೆಂಟ್ ಅಲ್ಲಿ ಹಾಕಿ ಗೈಸ್. ಕೋಬ್ರನ್ನ ಹಾಕೊಂಡು ಇನ್ನೊಂದಷ್ಟು ಕುಕಿಂಗ್ ವಿಡಿಯೋಸ್ ಮಾಡ್ತೀವಿ. ನಮ್ಗೆ ಹಿಂಸೆ ಕೊಡ್ತಾನೆ ಹಾಕೊಂಡು ಇವನು ನನ್ನ ಹಾಕಬೇಡ. ನೋಡಿ, ನಿಮ್ಗೆ ಮಜಾ ತಾನೇ ಕೋಬ್ರಾ ಈ ತರ ಇರಿಟೇಟ್ ಆಗಿ ಈ ತರ ಹಿಂಸೆ ಕೊಡೋದು ಕೋಬ್ರನ್ಗೆ. ಅದಕ್ಕೆ ಎಲ್ಲರೂ ಕಮೆಂಟ್ ಅಲ್ಲಿ ಕುಕಿಂಗ್ ವಿಡಿಯೋಸ್ ಅಂತ ಹಾಕಿ ಮಾಡ್ತೀವಿ ತಿರ್ಗಾ. ನಾನು ನೆಕ್ಸ್ಟ್ ಟೈಮ್ ಬರಲ್ಲ, ಹುಷಾರು ತಪ್ಪೋಗಿದ್ದೀನಿ. ಬಾಯ್ ಬಾಯ್ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಬಾಯ್ ಬಾಯ್.